ವಿಚಾರಕವಾಗಿ ಗಲಾಟೆ ಶುರುವಾಗಿದೆ. ಸೊ ಈ ಗಲಾಟೆ ಅಂತ್ಯವಾಗಿರೋದು ಮಾತ್ರ ತುಂಬ ಟ್ರ್ಯಾಜಿಡಿಯಾಗಿ, ಅದು ಒಂದು ಕೊಲೆಯಾಗಿ. ಸೊ ಏನದು ಆ ಕುರಿತಾದಂತಹ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ. ಈ ಫೋಟೋದಲ್ಲಿ ಕಾಣಿಸ್ತಿರುವ ಮಹಿಳೆಯ ಹೆಸರು ಕಲೈವಾಣಿ. 47 ವರ್ಷ ವಯಸ್ಸು. ಇನ್ನು ಈತ ರಮೇಶ್, ಕಲೈವಾಣಿಯ ಪತಿರಾಯ. 10 ವರ್ಷದ ಹಿಂದೆ ಮದುವೆಯಾಗಿದ್ದ ಇವರಿಗೆ ಇದು 2ನೇ ಮದುವೆ. ದಂಪತಿಗೆ ಒಂದು ಮಗು ಕೂಡ ಇತ್ತು. ಆದ್ರೆ ಗಂಡ ಹೆಂಡತಿಯ ಮಧ್ಯೆ ಉಂಟಾದ ಗಲಾಟೆ ಪತ್ನಿಯ ಭೀಕರ ಕೊಲೆಯಲ್ಲಿ ಅಂತ್ಯವಾಗಿದೆ. ಮೊದಲ ಪತ್ನಿ ಮಕ್ಕಳ ಜೊತೆ ಮಾತನಾಡಿದ್ದಕ್ಕೆ ಗಲಾಟೆ. ಉಳಿಯಿಂದ ಇರಿದು 2ನೇ ಪತ್ನಿಯ ಭೀಕರ ಹತ್ಯೆ. ಹೌದು, ಮನೆ ಮುಂದೆ ಹರಿದಿರುವ ರಕ್ತದ ಕೋಡಿ ನೋಡ್ತಿದ್ರೆ ಎಂಥವರಿಗೂ ಒಂದು ಕ್ಷಣ ಈ ಅದೇ ಜಲ್ ಅನ್ಸುತ್ತೆ. ತನ್ನ ಪತ್ನಿಯನ್ನೇ ಕೊಲೆ ಮಾಡಿದ ಆರೋಪಿ ಪತಿ ಬೆಳಗಿನ ಜಾವ 4 ಗಂಟೆಗೆ ಬಾಣಸವಾಡಿ ಪೊಲೀಸ್ ಠಾಣೆಗೆ ಬಂದು ಶರಣಾಗಿದ್ದಾನೆ. ಅಷ್ಟಕ್ಕೂ ಪತಿ ಪತ್ನಿ ಮಧ್ಯೆ ಆಗಿರೋದು ಏನಂದ್ರೆ, ಇಬ್ಬರು ಕೂಡ 2ನೇಯ ಮದುವೆಯಾಗಿ ಬಾಣಸವಾಡಿಯ ಪಚ್ಚಪ್ಪ ಲೇಔಟ್ನ 3ನೇ ಅಡ್ಡ ರಸ್ತೆಯಲ್ಲಿ ವಾಸವಿದ್ರು. ಇರೋದಕ್ಕೆ ಸ್ವಂತದ್ದೊಂದು ಮನೆ ಸೇರಿದಂತೆ 3 ಮನೆ ಬಾಡಿಗೆಗೂ ಕೊಟ್ಟಿದ್ರು. ಅಷ್ಟೇ ಅಲ್ಲ, ಪತಿ ರಮೇಶ್ ಕಾರ್ಪೆಂಟರ್ ಕೆಲಸ ಮಾಡಿಕೊಂಡಿದ್ರೆ ಪತ್ನಿ ಗೃಹಿಣಿಯಾಗಿದ್ರು. ಕುಟುಂಬದಲ್ಲಿ ಎಲ್ಲವೂ ಚೆನ್ನಾಗಿಯೇ ಇತ್ತು. ಆದ್ರೆ ಪತಿ ಮೊದಲ ಪತ್ನಿ ಹಾಗೂ ಮಕ್ಕಳ ಜೊತೆಗೆ ಮಾತನಾಡಿದ ವಿಚಾರಕ್ಕೆ ಮನೆಯಲ್ಲಿ ಕಿರಿಕು ಶುರುವಾಗಿತ್ತು. ಓನರ್ ಅವರೇ, ಇಲ್ಲಿ ಅವ್ರು ಇದ್ದಾರೆ ಒಂದು 13-14 ಇಯರ್ಸ್. ಅದು ಗೆಲಾಟ ಏನಂತ ಗೊತ್ತಿಲ್ಲ ಸರ್, ನಾರ್ಮಲ್ ಆಗಿ ಆಗುತ್ತೆ ಅದು. ಆದರೆ ಇವತ್ತೇ ಅದೇನೋ ಆಗಿದೆ ಗೊತ್ತಿಲ್ಲ. ನಮಗೇನು ಸೌಂಡ್ ಏನೂ ಬಂದಿಲ್ಲ ಸರ್, ಅಕ್ಕಪಕ್ಕ ಏನೂ ಸೌಂಡೇ ಬಂದಿಲ್ಲ. ಬೆಳಗ್ಗೆ ಪೊಲೀಸ್ ಅವ್ರು ಬಂದು ಎಂಕ್ವೈರಿ ಮಾಡುವಾಗ ಗೊತ್ತಾಯ್ತು ನಮಗೆ. ಅವ್ರು ಕಾರ್ಪೆಂಟರು, ಅಮ್ಮ ಬಂದು ಹೌಸ್ ವೈಫ್, ಮಕ್ಕಳು ಒಂದು ಮಗ ಆಯ್ತಾನೆ ಚಿಕ್ಕನ್. ಗೊತ್ತಿಲ್ಲ ಸರ್, ರಿಲೇಷನ್ ಜೊತೆಲಿ. ಇತ್ತೀಚೆಗೆ ಮೊದಲ ಪತ್ನಿ ಹಾಗೂ ಮಕ್ಕಳನ್ನ ರಮೇಶ್ ಭೇಟಿಯಾಗಿ ಬಂದಿದ್ದಂತೆ ಅದೇ ವಿಚಾರವಾಗಿ ಮೇ 15ರಂದು ಮನೆಯಲ್ಲಿ ಗಲಾಟೆ ಶುರುವಾಗಿದೆ. ಇನ್ನು ವಾದ ಪ್ರತಿವಾದ ಜೋರಾಗಿ ಮಧ್ಯರಾತ್ರಿವರೆಗೂ ಕೂಡ ನಿಲ್ಲಲೇ ಇಲ್ಲ. 2 ಗಂಟೆವರೆಗೂ ಜಗಳ ಮುಂದುವರೆದಿತ್ತು. ಅದು ವಿಕೋಪಕ್ಕೆ ತಿರುಗಿದ್ದ ಪರಿಣಾಮ ರಮೇಶ್ ತನ್ನ ಕೆಲಸಕ್ಕೆ ಬಳಸ್ತಿದ್ದ ಉಳಿಯಿಂದ ಪತ್ನಿ ಕಲೈವಾಣಿಯನ್ನ ಬರ್ಬರವಾಗಿ ಎರಿದು ಹತ್ಯೆ ಮಾಡಿದ್ದಾನೆ. ಬಳಿಕ ಮುಂಜಾನೆ 4 ಗಂಟೆ ಸುಮಾರಿಗೆ ತಾನೇ ಪೊಲೀಸ್ ಠಾಣೆಗೆ ತೆರಳಿ ಶರಣಾಗಿದ್ದಾನೆ. ಬಾಣಸವಾಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಇವತ್ತು ಬೆಳಿಗ್ಗೆ ಮುಂಜಾನೆ 3:30-4 ಗಂಟೆ ಸಮಯದಲ್ಲಿ ಒಂದು ಮರ್ಡರ್ ಆಗಿದೆ. ಒಂದು ಲೇಡಿ ಗೆ ಅವ್ರ ಹಸ್ಬೆಂಡೇ ಮರ್ಡರ್ ಮಾಡಿದ್ದಾರೆ. ಲೇಡಿ ಮತ್ತೆ ಅವರು ಹಸ್ಬೆಂಡ್ ಇಬ್ಬರು ಏನೋ ಈ ಪರ್ಸನಲ್ ಇಶ್ಯೂಸ್ ಅಂದರೆ ಕೌಟುಂಬಿಕ ವಿಷಯಗಳಿಂದ ಗಲಾಟೆ ಮಾಡ್ಕೊಳ್ತಾ ಇದ್ದು. ಆ ಗಲಾಟೆ ಮುಂದುವರೆಸಿ ಬೆಳಗ್ಗೆವರೆಗೆ ಅದು ಗಲಾಟೆ ಆಗಿ ಅಲ್ಟಿಮೇಟ್ಲಿ ಅವ್ರ ಕಡೆ ಇವರು ಕಾರ್ಪೆಂಟರ್ ಆಗಿ ಕೆಲಸ ಮಾಡ್ತಾ ಇದ್ದ ಅವರು ಕೈನಲ್ಲಿ ಆ ಚಿಸಲ್ ಏನಿರುತ್ತೋ ಅದರಿಂದ ಚುಚ್ಚಿ ಮರ್ಡರ್ ಮಾಡಿದ್ದಾರೆ. ಅವನು ನಾವು ಅರೆಸ್ಟ್ ಮಾಡಿದ್ವಿ, ಮತ್ತೆ ಪ್ರಕರಣ ದಾಖಲು ಮಾಡಿ ಇನ್ವೆಸ್ಟಿಗೇಷನ್ ಆಗುತ್ತೆ. ಏನೇ ಗಲಾಟೆ ಇದ್ರು ಸ್ವಲ್ಪ ತಾಳ್ಮೆಯಿಂದ ಕೂತು ಮಾತನಾಡಿದ್ರೆ ಎಲ್ಲವೂ ಸರಿ ಹೋಗ್ತಿತ್ತೋ ಏನೋ. ಆದ್ರೆ ಕೋಪದ ಕೈಗೆ ಬುದ್ಧಿ ಕೊಟ್ಟ ಕಾರಣ ಪತ್ನಿ ಕೊಲೆಯಾದ್ರೆ ಪತಿ ಜೈಲು ಸೇರಿದ್ದಾನೆ. ಆದ್ರೆ ಏನು ಅರಿಯದ ಮಗು ಮಾತ್ರ ಅನಾಥವಾಗಿದ್ದು ದುರಂತವೇ ಸರಿ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.